ಬನ್ನಿ ಅಗ್ನಿಯ ರೂಪ ಆದಂಥ ಅರುಣಾಚಲೇಶ್ವರನ ಈ ವಿಡಿಯೋನ ನೋಡೋಣ. 12 ಜ್ಯೋತಿರ್ಲಿಂಗದಲ್ಲಿ 11 ಜ್ಯೋತಿರ್ಲಿಂಗ ನೋಡಿದ್ದೀನಿ. ಅಮರನಾಥ್ ಗುಹೆಯನ್ನು ಹೋಗಿದ್ದೀನಿ. ಇವಾಗ ನನಗೆ 5 ಪಂಚಭೂತಗಳ ದೇವಾಲಯವು ಇದೆ ಅಂದಾಗ ಅದೊಂದು ತುಂಬಾ ಕ್ಯೂರಿಯಾಸಿಟಿ ಆಯಿತು. ಆಮೇಲೆ ಕ್ವಶನ್ಸ್ ಬಂತು, ಪಂಚಭೂತಗಳ ದೇವಸ್ಥಾನ ಸಪ್ರೇಟ್ ಆಗಿದೆನಾ ಅಥವಾ ಇಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಒನ್ ಬಿಗ್ ಟೆಂಪಲ್? ಅದೆಲ್ಲ ಬಂದಾಗ ಈ ಸೀರೀಸನ್ನು ನಾವು ಪ್ಲ್ಯಾನ್ ಮಾಡಿದ್ವಿ. ಪಂಚಭೂತಗಳ 3ನೇ ತತ್ವ ಅಗ್ನಿ ತತ್ವದ ದೇವಸ್ಥಾನ ಎಲ್ಲಿದೆ ಹಾಗೂ ಏನು ಈ ದೇವಸ್ಥಾನದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನೋದನ್ನು ನೋಡೋಣ ಬನ್ನಿ. ಈ ವಿಡಿಯೋನಲ್ಲಿ ನೀವು ಅಗ್ನಿ ತತ್ವ, ಆ ದೇವಸ್ಥಾನ ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನ, ಇದು ಏನು ವಿಶೇಷ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅರುಣಾಚಲೇಶ್ವರ ಬಂದು ಅಗ್ನಿ ಮೂಲ. ಅಗ್ನಿ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ತತ್ವ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಾಲ್ಡ್ ಅಗ್ನಿ ಮೂಲೆ, ಅಂದರೆ ಇಟ್ ಇಸ್ ಪಾರ್ಟ್ ಆಫ್ ಅವರ್ ಬಾಡಿ ಅಂತ. ಸೊ ಅರುಣಾಚಲೇಶ್ವರದಲ್ಲಿ ಬಂದ್ಬಿಟ್ಟು ಗಿರಿ ಪ್ರದರ್ಶನೆ ಅಂತ ಇರುತ್ತೆ. 16 ಕಿಲೋಮೀಟರ್ನ ನೀವು ಸುತ್ತಿಕೊಂಡು ಮಹಾದೇವನ ಒಂದು ದರ್ಶನ ತಗೊತೀರಾ. ಈ ವಿಡಿಯೋನಲ್ಲಿ ನಾವು ಅದನ್ನು ಮಾಡಿಲ್ಲ. 16 ಕಿಲೋಮೀಟರ್ ದರ್ಶನ ತಗೊಳ್ಳುವಾಗ ನೀವು 8 ಶಿವನ ದೇವಸ್ಥಾನಗಳನ್ನು ನೋಡ್ಕೊಂಡು ಹೋಗ್ತೀರಾ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅರುಣಾಚಲೇಶ್ವರಲ್ಲಿದೆ. ಇದ್ರ ಬಗ್ಗೆ ನಾನು ಚಂದನ ಇನ್ನೊಂದು ಸಾರಿ ಈ ದೇವಸ್ಥಾನಕ್ಕೆ ಹೋದಾಗ ಇನ್ನೂ ಡೀಟೇಲ್ ಆಗಿ ಅರುಣಾಚಲೇಶ್ವರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಬನ್ನಿ ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ಇನ್ನೂ ತಿಳ್ಕೊಂಡು. ಚಿದಂಬರಮಿಂದ ತಿರುವಣ್ಣಾಮಲೈಗೆ ಬಂದ್ವಿ. ಆಲ್ಮೋಸ್ಟ್ 4 ಅವರ್ಸ್ ತೊಗೊಂಡು ಇಲ್ಲಿ ತಮಿಳ್ನಾಡು ರೋಡ್ ಟ್ರಾನ್ಸ್ಪೋರ್ಟ್ ನಾರ್ಮಲ್ ಬಸ್ಸಸ್ ಅಷ್ಟೇ ಇತ್ತು. ಆಲ್ಮೋಸ್ಟ್ 4:30 ಆಯಿತು. 5:30 ರೀಚ್ ಆಗಿದ್ದೀವಿ. ನೋಡೋಣ ಸಾಯಂಕಾಲ ದರ್ಶನ ಆಗುತ್ತಾ. ಆಗ ನಾವು ತಿರುವಣ್ಣಾಮಲೈ ರೀಚ್ ಆದ್ವಿ. ಆಮೇಲೆ ಇಲ್ಲಿಂದ ನಾವು ಡೈರೆಕ್ಟ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಟೀ ಕುಡಿದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರೋದು ಅರುಣಾಚಲೇಶ್ವರ ಟೆಂಪಲಿನ ಎಂಟ್ರೆನ್ಸ್. ಸನ್ಸೆಟ್ ಟೈಮಲ್ಲಿ ಬಂದಿರೋದು. ಸಾಯಂಕಾಲ ದರ್ಶನ ಎಷ್ಟು ಬೇಗ ಆಗುತ್ತೆ ನೋಡೋಣ. ಫಸ್ಟ್ ಟೈಮ್ ಅರುಣಾಚಲೇಶ್ವರಿಗೆ. ಬೆಂಗಳೂರಿಂದ ಒಂದು 220 ಕಿಲೋಮೀಟರ್ಸ್. ಈ ಪಂಚಭೂತ ದೇವಸ್ಥಾನಗಳನ್ನು ನಾನು ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಆಪ್ತ ಮಿತ್ರ ಸಾಯಿ ಜೊತೆ ಮಾಡ್ತಾಯಿದ್ದೀನಿ. ಅವನು ಪ್ರತಿ ತಿಂಗಳು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಅಂದರೆ ಆ ಗಿರಿ ಪ್ರದರ್ಶನ ಮಾಡಿ ದೇವರ ಒಂದು ದರ್ಶನವನ್ನು ತಗೊತಾನೆ. ಸೊ ಅವನ ಜೊತೆ ಬಂದಿದ್ದು ಇನ್ನೂ ಒಂದು ಖುಷಿ ನನಗೆ. ನಾವು ಸ್ಪೆಷಲ್ ಎಂಟ್ರಿ ತೊಗೊಂಡು ದೇವಸ್ಥಾನ ಒಳಗಡೆ ಹೋಗ್ತೀವಿ. ಆಮೇಲೆ ಕ್ಯಾಮ್ರಾ ಅಲೌ ಇದ್ದಿದ್ದಿಲ್ಲ, ಅದಕ್ಕೆ ನಿಮಗೆ ಒಳಗಡೆ ಏನೂ ತೋರಿಸೋಕ್ಕಾಗಲಿಲ್ಲ. ಬನ್ನಿ. ಇದಾಗಿತ್ತು ಅರುಣಾಚಲೇಶ್ವರನ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸು. ಅಗ್ನಿ, ಈ ಪಂಚತತ್ವಗಳ ಇದರಲ್ಲಿ ಅಗ್ನಿಯ ಒಂದು ಶಿವಲಿಂಗದ ದರ್ಶನ ಆಗಿದೆ. ಇಲ್ಲಿಂದ ನಾವು ಕಂಚಿಗೆ ಹೋಗ್ತಾ ಇದ್ದೀವಿ. ಕಂಚಿಪುರಂ, ನಿಮಗೆಲ್ಲ ಗೊತ್ತಿದ್ದಂಗೆ ಕಂಚಿಪುರಂ ಅಂದರೆ ತುಂಬ ಜನಕ್ಕೆ ಸೀರೆ, ಕಂಚಿ ಕಾಮಾಕ್ಷಿ, ಅಲ್ಲಿ ಅರ್ತ್ ಎಲಿಮೆಂಟಿಂದ ದೇವಸ್ಥಾನ ಇದೆ. ಬನ್ನಿ ಅಲ್ಲಿ ಹೋಗಿ. ಜಯ ಶಿವ. ಅಗ್ನಿ ಶಿವಲಿಂಗನ ದರ್ಶನ ತಗೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಹೊರಗಡೆ ಒಂದು ರಾಜಗೋಪುರ ಮುಂದೆ ಒಂದು ದಿವ್ಯವಾದ ಒಂದು ದೀಪೋತ್ಸವ ಅಥವಾ ನೀವು ಒಂದು ದೀಪವನ್ನು ಹಚ್ಚಿ ಒಂದು ಕಾಯಿಯನ್ನು ಒಡೆಯುವಂಥ ಫಾಲೋಯಿಂಗ್ ಸಹ ಇದೆ ಇಲ್ಲಿ. ಅದನ್ನು ನಾವು ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು. ದೇವರಿಗೆ ಒಂದು ದೀಪ ಹಚ್ಚಿ ಕೈ ಮುಗಿದು ನಾವು ತೆಂಗಿನಕಾಯಿ ಒಡೆದು ದರ್ಶನವನ್ನು ನೀಡಿದ್ದಕ್ಕೆ, ಈ ಟ್ರಿಪ್ಪನ್ನು ಚೆನ್ನಾಗಿ ನಮಗೆ ಅನುಗ್ರಹ ಮಾಡಿದ್ದಕ್ಕೆ ಧನ್ಯವಾದ ಶಿವ ಅಂತ ಹೇಳಿ ನಾವು ಇಲ್ಲಿಂದ ಅರುಣಾಚಲೇಶ್ವರದಿಂದ ಮುಂದಿನ ನಮ್ಮ ಕಂಚಿಪುರಂಗೆ ರಾತ್ರಿಯ ಒಂದು ಬಸ್ ಮಾಡಿಕೊಂಡೆ ನಾವು ಹೋದ್ವಿ. ಸೊ ಮುಂದಿನ ವಿಡಿಯೋ ತನಕ ನೋಡ್ತಾ ಇರಿ ಟ್ರಾವೆಲೋರೀಸ್. ಮುಂದಿನ ವಿಡಿಯೋನಲ್ಲಿ ನಾವು ನಿಮಗೆ ಕಂಚಿಪುರಂ ದೇವಸ್ಥಾನಗಳ ಬಗ್ಗೆ ತೋರಿಸ್ತೀವಿ. ಅಲ್ಲಿ ತನಕ ನಮಸ್ಕಾರ. ಜೈ ಶಿವ.